ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘಕ್ಕೆ ಸೆಪ್ಟೆಂಬರ್ 28ಕ್ಕೆ ಚುನಾವಣೆನ ಅಂಥೇಳಿ ಸಂಶಯ ಅಥವಾ ಆಗ್ತದೆ ಅನ್ನೋಂಥ ಎರಡು ನಿಟ್ಟಿನಲ್ಲೇ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಈ ವಿದ್ಯುತ್ ಸಂಘದ ಈ ಪದಾಧಿಕಾರಿಗಳನ್ನಾಗಿರ್ಬೋದು, ನಿರ್ದೇಶಕರನ್ನಾಗಿರ್ಬೋದು, ಸದಸ್ಯರನ್ನಾಗಿರ್ಬೋದು ಆಯ್ಕೆ ಮಾಡೋದು DCC ಬ್ಯಾಂಕ್ ಇಲೆಕ್ಷನ್ಗಿಂತ ಪೂರ್ವದಲ್ಲಿ ಅನ್ನೋದು ಈಗಾಗಲೇ ಖಚಿತ ಆಗ್ಯದ. ಹೀಗಾಗಿ ಹುಕ್ಕೇರಿ ಮತ್ತು ಎಮ್ಗಮರಡಿ ಎರಡೂ ಭಾಗದಲ್ಲಿ ಜೋರ್ದಾರ್ ರಾಜಕೀಯ ಬಿಸಿ ಏರ್ಲಿಕ್ಕತ್ತದ. ಯಾಕಂದ್ರೆ ಒಂದು ಕಡೆ ಹುಕ್ಕೇರಿಯಾಗ ನಮ್ಮ ನಿಖಿಲ್ ಕತ್ತಿ ಅಂದರೆ ರಮೇಶ್ ಕತ್ತಿಯವರ ಮಗ MLA, ಇನ್ನೊಂದು ಕಡೆ ನಮ್ಮ ಉಸ್ತುವಾರಿ ಜೊತೆಗೆ ಹುಕ್ಕೇರಿಗೆ ಅತ್ಯಂತ ಸಾಮೀಪ್ಯವನ್ನು ಹೊಂದಿದಂಥ ನಮ್ಮ ಸತೀಶ್ ಅವರು MLA ಇದ್ದಾರೆ. ಹೀಗಾಗಿ ಇವಿಬ್ಬರ ಮಧ್ಯದಲ್ಲಿ ಇದು ಹುಕ್ಕೇರಿ ಈ ವಿದ್ಯುತ್ ಸಂಘ ಬಂದದ ಸಹಕಾರ ಸಂಘ. ಕಳೆದ 30 ವರ್ಷಗಳಿಂದ ಅದನ್ನು ಕತ್ತಿ ಕುಟುಂಬನ ಆಳ್ತಾ ಬಂದಿದ್ದದ. ಅವರ ಸುಪರ್ದಿನಲ್ಲಿ ಹಿಡ್ಕೊಂಡು ಬಂದಿದ್ದದ. ಆದ್ರೆ ಇವತ್ತು ಚುನಾವಣೆ ಇಲ್ಲಿವರೆಗೆ ಏನಾಗ್ತಾ ಇತ್ತಪ್ಪ ಅಂದ್ರೆ ಕಾಂಪ್ರಮೈಸ್, ಹೊಂದಾಣಿಕೆ ಮೇಲೆ ಮುಗಿದು ಹೋಗಿಬಿಡ್ತದೆ. ಈ ಸಲ ಹೊಂದಾಣಿಕೆ ಆಗ್ತದನ ಅನ್ನೋ ಪ್ರಶ್ನೆಗೆ ಇಲ್ಲಿಯವರೆಗೆ ನಡೆದ ಘಟನೆಗಳು ನೋಡಿದಾಗ ಇಲ್ಲ ಅನ್ನುವಂಥ ಉತ್ತರ ಬರ್ತದೆ. ಯಾಕಂತಂದ್ರೆ ಘಟನಾವಳಿಯಲ್ಲಿ ಈಗ 2 ಭಾಗ ಆಗಿ ಹೋಗಿಬಿಟ್ಟಿದ್ದಾವೆ. ಈಗ ಕಾಂಪ್ರಮೈಸ್ ಆಗೋದಂದ್ರೆ ಪ್ರತಿಷ್ಠೆ ಪ್ರಶ್ನೆ. ಈಗ ಯಾಕಂದ್ರೆ ಕಾಂಪ್ರಮೈಸದ ಮಾತು ಅಥವಾ ಹೊಂದಾಣಿಕೆ ಮಾತು ಯಾರೂ ಮುಂದೆ ಇಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಮುಂದುವರೆದು ಬಿಟ್ಟಿದ್ದಾರೆ. AB ಪಾಟೀಲ್ರಂತೆ ನಮ್ಮ ಕತ್ತಿ ಕುಟುಂಬದ ಜೊತೆ ಉರಿಸ್ಕೊಂಡಿದ್ದಾರೆ. ಜೊತೆಗೆ ಜೊಲ್ಲೆಯವರು ಮತ್ತು ನಮ್ಮ ಜಾರಕಿಹೊಳಿ ಕುಟುಂಬದವರು ಇವರು ಒಂದಾಗಿದ್ದಾರೆ. ಅವ್ರಿಗೂ ಅಲ್ಲಿ ಸಾಮೀಪ್ಯದ. ಹೀಗಾಗಿ ಈ 2 ಗುಂಪುಗಳ ಮಧ್ಯಲ್ಲ ಏನು ಹೆಸರು ಇಟ್ಕೊಂಡಿದ್ದಾರೆ. ಅವರು ತಮ್ಮ ಹೆಸರು ಇಟ್ಕೊಂಡಿದ್ದಾರೆ, ಇವರು ತಮ್ಮ ಹೆಸರು ಇಟ್ಕೊಂಡಿದ್ದಾರೆ. ಅಪ್ಪನಗೌಡರ, ಯಾಕಂದ್ರೆ ಅಪ್ಪನಗೌಡರು ಅಲ್ಲಿ ಭಾಳ ಪ್ರಭಾವಿ ಆಗಿದ್ದಂಥ ಒಬ್ಬ ಒಳ್ಳೆಯ ಸೋಷಿಯಲ್ ವರ್ಕರ್ ಹೌದು. ಅದೇ ಕಾಲ ಶುಗರ್ ಫ್ಯಾಕ್ಟ್ರಿಯನ್ನು, ಅದರಲ್ಲೂ ಹೀರಾ ಶುಗರ್ ಫ್ಯಾಕ್ಟ್ರಿಯನ್ನು ಕಟ್ಟುವಲ್ಲಿ ದೊಡ್ಡ ಸಾಹಸ ಮಾಡಿದವರು ಅವರು. ಆ ಹೀರಾ ಫ್ಯಾಕ್ಟ್ರಿಗೆ ಅಂದಿನ ರಾಜ್ಯದ ರಾಜಕೀಯ ಜನರನ್ನು, ರಾಮಕೃಷ್ಣ ಹೆಗಡೆ ಅಂಥವ್ರನ್ನು, ದೇವೇಗೌಡರು ಅಂಥವ್ರನ್ನು ಕರೆಸಿ ಮುಖ್ಯಮಂತ್ರಿ ಆಗೋದಕ್ಕೆ ಸ್ಥಾನದಂಥ ಜಾಗದು. ಹೀಗಾಗಿ ಹೀರಾ ಶುಗರ್ ಫ್ಯಾಕ್ಟ್ರಿ ಜೊತೆಗೆ ಈ ವಿದ್ಯುತ್ ಇರೋದು ಕರ್ನಾಟಕದಲ್ಲಿ ಒಂದು ಸಹಕಾರ ಸಂಘದಲ್ಲಿರುವಂಥದ್ದು ವಿದ್ಯುತ್ ಸಂಘದ್ದು, ಅದು ನಮ್ಮ ಹುಕ್ಕೇರಿಯಲ್ಲಿದೆ. ಹೀಗಾಗಿ ಹುಕ್ಕೇರಿ ಇಬ್ಬರಿಗೂ ಪ್ರತಿಷ್ಠೆ. ಮತ್ತು ಜೊತೆಗೆ DCC ಬ್ಯಾಂಕದ ಯಾರು ವಿನ್ನರು ಅನ್ನೋದು ಮೊದಲೇ ಒಂದು ಝಲಕ್ ಸಿಗೋ ಸಾಧ್ಯತೆಗಳಿದ್ದಾವೆ. ಕಾಂಪ್ರಮೈಸರ್ ಗೊತ್ತಾಗೋದಿಲ್ಲ ಯಾರು ಎಲ್ಲಿ ಹೋಗ್ತಾರೋ ಏನೋ, ನಾಳೆ ಯಾರು ಜಾಲಿ ಸ್ಟಾಕರ್ ಗೊತ್ತಿಲ್ಲಪ್ಪ ಅಂದರೆ. ಬಟ್ ಈ ಇಲೆಕ್ಷನ್ ಆದರೆ ನಿಶ್ಚಿತವಾಗಿ ಯಾರು ಗೆಲ್ತಾರೆ, ಯಾರೂ ಗೆಲ್ಲವರು. ಇದು ಇವರೇ ಗೆಲ್ತಾರೆ ಪ್ರೆಡಿಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಉಮೇಶ್ ಕತ್ತಿ ಅವರು ಇದ್ದಾಗ ಹುಕ್ಕೇರಿ ಮೇಲೆ, ಇಡೀ ಜಿಲ್ಲೆ ಮೇಲೆ ತಮ್ಮ ಹಿಡಿತನ ಸಾಧಿಸಿದ್ರು, ಅಷ್ಟು ಸತ್ಯದ. ಹೀಗಾಗಿ ತಮ್ಮ ಡಾಮಿನೇಷನ್ ಹೆಚ್ಚು ಮಾಡ್ಕೊಂಡಿದ್ರು. ಹೀರಾದಿಂದ ತಮ್ಮ ಏನಪ್ಪ ಒಂದು ಶುಗರ್ ಫ್ಯಾಕ್ಟ್ರಿ ದೊಡ್ಡದು ಮಾಡ್ಕೊಂಡಿದ್ರು, ಅದು ನಿಮಗೆ ಗೊತ್ತಿದ್ದ ವಿಷಯದ. ಜೊತೆಗೆ ಇವೆಲ್ಲದನ್ನು ಕಂಟ್ರೋಲ್ ಇತ್ತವ್ರು ಸಹಕಾರ ಸಂಘಗಳ ಮೇಲೆ, ಅದು ಚಿಕ್ಕೋಡಿ ಭಾಗದಲ್ಲೇ. ಅದರಲ್ಲೂ ಹುಕ್ಕೇರಿ ಅಂತ ಅವ್ರ ಫೇವ್ರೇಟ ತವ್ರ ಮನೆ. ಇದೇನೋ AB ಪಾಟೀಲರಿಗೆ ಅವರ ತಿಕ್ಕಾಟ ಬಂದು 30 ವರ್ಷಗಳಲ್ಲಿ ಇಬ್ಬರು ಬೇರೆ ಆದರು. ಅದ್ರ ಪರಿಣಾಮನ ಅವ್ರ ಶಕ್ತಿ ಅಲ್ಲಿ ಕುಂದೋದಕ್ಕೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕುಂದೋದಕ್ಕೆ ಕಾರಣ ಅಂತೇಳಿ ಭಾಳಷ್ಟು ಜನ ವಿಶ್ಲೇಷಣೆ ಮಾಡ್ತಾರೆ. ಯಾಕಂದ್ರೆ AB ಪಾಟೀಲರು ಉಸ್ತುವಾರಿ ಆದಂಥವ್ರು, ಅವರು ಮಿನಿಸ್ಟರ್ ಆದಂಥವ್ರನ್ನ, ಇವರು ಉಸ್ತುವಾರಿ ಎಲ್ಲ ಜನತಾ ಪರಿವಾರದವರು. ನಂತರ ಏನೋ ಆಯಿತು, BJP ಹೋದ್ರು, ಏನೋ ಅದು ನೋಡೋದು ಇದೆಲ್ಲ ವ್ಯರ್ಥಾಲಾಪ ಇವತ್ತು ಮಾತಾಡುವಂಥದ್ದು. ಬಟ್ ಆದರೂ ಪವರ್ ಇದ್ದಂಥ ಜನ ಏನೋ ಒಡಕಾಗಿತ್ತು, ಇವತ್ತು ಒಂದಾಗ್ಯಾರ. ಹೀಗಾಗಿ ಹುಕ್ಕೇರಿಯ ಈ ಒಂದೇನ ಅದಲ್ಲ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ್ದು ಹಿಡಿತವನ್ನು ತಾವು ಸಾಧಿಸ್ಕೊಳ್ಳೇಬೇಕು ಅನ್ನೋಂಥ ಹಠದಲ್ಲಿದ್ದಾರೆ ಕತ್ತಿಯವರು. ಅದಕ್ಕಾಗಿ ಕಾಂಪ್ರಮೈಸ್ ಆಗಿದ್ದಾರೆ ಇವ್ರ ಜೊತೆಗೆ, AB ಪಾಟೀಲ್ ಜೊತೆಗೆ. ಯಾಕಂದ್ರೆ ನಮ್ದು ಒಂದೇ ಶಕ್ತಿ ಸಾಲುವುದಿಲ್ಲ ಅನ್ನುವಂಥದ್ದು ಅವರ ಅಲ್ಲಿ ಒಂದು ಬಲವಾದ ನಂಬಿಕೆ. ಜೊತೆಗೆ ಹಳೆಯ ವೈಷಮ್ಯವನ್ನು ಮರೆತ ನಮ್ಮ ತಾಲೂಕು ಇನ್ನೊಬ್ಬರು ಬರೋದು ಬೇಕಾಗಿಲ್ಲ ಅನ್ನುವಂಗೆ ಈಗ ಅವ್ರ ಭಾಷಣದಲ್ಲಿ ಹೇಳ್ಕೊಂಡಿದ್ದಾರೆ. 4 ದಿಕ್ಕಿಗೆ 4 ಜನ ಇದ್ದೀವಿ, ನಿಲ್ತೀವಿ ಅಂತೇಳಿ. ಅದು ನಾವೆಲ್ಲ ಕೇಳಿದ್ದೀವಿ. ಈಗ AB ಪಾಟೀಲ್ ಕಸನು ಅಲ್ಲಿ ಕೂಡಿಬಿಟ್ಟದೆ. ಹೀಗಾಗಿ ಈ ನಮ್ಮ ಜಾರಕಿಹೊಳಿ ಮತ್ತು ಜೊಲ್ಲೆಯವರ ಏನು ಬನ ಅದ, ಗುಂಪದ, ಅಪ್ಪನಗೌಡರ ಹೆಸರು ಮಾಡಿ ಏನು ಬನ ಮಾಡ್ಕೊಂಡಿದ್ದಾರೆ, ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಿತ್ತು ಅನ್ನೋದು ಅಲ್ಲಿ ಲೋಕಲ್ ಚರ್ಚೆ. ನಿಖಿಲ್ರಂತಿ ಎಮ್ಗಮರಡಿ ಭಾಗದಾಗ, ಹುಕ್ಕೇರಿ ಭಾಗದಾಗ ಓಡಾಡ್ತಾ ಇದ್ದಾರೆ, ಕತ್ತಿಯವರು ಓಡಾಡ್ತಾ ಇದ್ದಾರೆ, ರಮೇಶ್ ಕತ್ತಿಯವರು. ಜೊತೆಗೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವ್ರ ಸಹಿತ ಹೀರಾ ಶುಗರ್ ಫ್ಯಾಕ್ಟ್ರಿ ಎಲ್ಲ ಸುತ್ತಾಗ್ತಾ ಇದ್ದಾರೆ.
ಮತ್ತು ಸತೀಶ್ ಅವರಂತೆ ಯಮಕನಮಡಿ ಏರಿಯಾದಲ್ಲಿ ಇನ್ನಷ್ಟು ಜೋರಾಗಿ ಜನ ಸಮೀಪವಾಗಿ ಅಲ್ಲಿ ಯಾರು ರೈತರದಾರ ಏನದಾರ ವಿದ್ಯುತ್ ಸಂಘಟನೆ ಸದಸ್ಯರು ಯಾರಿದ್ದಾರೆ ಅವರೆಲ್ಲ ಭೇಟಿ ಆಗ್ತಿದ್ದಾರೆ, ವೋಟರ್ಸ್ಗೆಲ್ಲ ಭೇಟಿ ಆಗ್ತಾ ಇದ್ದಾರೆ. ಹೀಗಾಗಿ ಇವೆರಡೂ ಕುಟುಂಬಗಳಿಗೆ ಇವತ್ತು ಪ್ರತಿಷ್ಠೆ ಕಣ ಆಗಿಬಿಟ್ಟದ ಹುಕ್ಕೇರಿ ಗೆಲ್ಲವ BDCCಯ ಗೆಲುವಿಗೆ ಸಮೀಪ ಇರ್ತಾನೆ ಅಂತ ಇವತ್ತು ಅನಿಸ್ಲಿಕ್ಕೆ. ಯಾಕಂದರೆ ಆಲ್ರೆಡಿ ನಿಮ್ಗೆ ಗೊತ್ತದ, ಜೊಲ್ಲೆ ಅವರು ಹೀರಾ ಶುಗರ್ನ ತೆಗೆದುಕೊಂಡಿದ್ರು, ಡೈರೆಕ್ಟ್ ಅವ್ರ ಜೊತೆ ಕೂರಿಸಿಕೊಂಡಿದ್ದರು. ನಂತರದಲ್ಲಿ ಏನಾಯ್ತು ಗೊತ್ತಾಗಲಿಲ್ಲ, ಏನೇನು ಗದ್ದಾಯಿತು. ಅವರು ಡೈರೆಕ್ಟರ್ಸ್ ಎಲ್ಲ ಬಂದು ಮತ್ತು TV ಪಾಟೀಲ್ ಮತ್ತು ನಮ್ಮ ಕತ್ತಿಯವ್ರ ಜೊತೆ ಗುರುತಿಸ್ಕೊಂಡ್ರು. ಜೊಲ್ಲೆ ಪಾಪ 106 ಕೋಟಿ ರೂಪಾಯಿ ಹಾಕಿದ್ರು, ಮಾಡಿದರು. ಅಲ್ಲ 45 ಕೋಟಿ ರೂಪಾಯಿ ಲಾಸ್ ಅಷ್ಟು ಬೇಕಂತ ಇವ್ರು ಹೇಳ್ತಾ ಇದ್ದಾರೆ. ಹೀರಾ ಲಾಸ್ ಆಗ್ಯದ, ಅದಕ್ಕೆ ಕಾರಣಕರ್ತರು ಯಾರು ಅಂದರೆ ಇವ್ರ ಕಡೆ ಬಟ್ಟು ಬರ್ತದೆ, ಕತ್ತಿಯವ್ರ ಕಡೆ ಇವರ ಮಾಡಿದವರು. ನಾವೇನೋ ಪ್ರಯತ್ನ ಮಾಡ್ತಾಯಿದ್ವಿ, ನಮ್ಮನ್ನು ಇವತ್ತು ಹೊರಗಿನವರಂತೂ ಹೊರಗಿಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಹೀಗಾಗಿ ಹೀರಾ ಅಂತಿ ತುರ್ತ ಸೇಫ್ ಆಗ್ಯದ, ಕತ್ತಿ ಮತ್ತು ನಮ್ಮ AB ಪಾಟೀಲರ ಹೇಳುತ್ತಲ್ಲ. ಇನ್ನು ಇದು ಮಾತ್ರ ಈಗ ಏನಪ್ಪ ಅಂದ್ರೆ ಸವಾಲಿದ್ದು. ಇಲ್ಲಿ ಕಾಂಪ್ರಮೈಸ್ ಆದರೆ ಮುಗಿದು ಹೋಗ್ಬಿಡ್ತು, ಮತ್ತು DCC ಬೇಕು ಎಲ್ಲ ಕಾಂಪ್ರಮೈಸ್ ಬಗ್ಗೆ ಹರಿದು ಹೋಗ್ಬಿಡ್ತಾವೆ ಅನ್ನೋದು ಅಷ್ಟೇ ಸತ್ಯದ. ಅದಕ್ಕಾಗಿ ಎಲ್ಲರೂ ಇವತ್ತು ಅದನ್ನು ನೋಡ್ತಾ ಇದ್ದಾರೆ. ಹುಕ್ಕೇರಿ ಈ ಒಂದು ಸಹಕಾರ ಸಂಘ ಏನಪ್ಪ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡ್ತಾಯಿದೆ, ಇವತ್ತು ಧ್ವನಿ ಮಾಡ್ತಾಯಿದೆ, ಸದ್ದು ಮಾಡ್ತಾಯಿದೆ. ಯಾಕಂದರೆ ಜಿಲ್ಲೆ ಮೇಲೆ ಡಾಮಿನೆನ್ಸಿ ಮಾಡ್ಕೋಬೇಕಾಗಿದೆ. ಉಮೇಶ್ ಅವರಿಗೆ ಅವ್ರಿಗೆಲ್ಲ ಭಯ ಇರಲಿಲ್ಲ. ಉಮೇಶ್ ಅವ್ರು ಏನೋ ಒಂದು ಮಾಡ್ತಾಯಿದ್ರು, ಬುದ್ಧಿವಂತರಿದ್ದರು, ಅವ್ರು ಹೇಳುತ್ತಿತ್ತು ಜಿಲ್ಲೆ ಮೇಲೂ, ಹುಕ್ಕೇರಿ ಮೇಲೆ ಹೇಳುತ್ತಿತ್ತು. ಆದರೆ ಇವತ್ತು ಅವರಿಲ್ಲ. ಅದಕ್ಕಾಗಿ AB ಪಾಟೀಲರು ಇವತ್ತು ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಕತ್ತಿಯವರು, ಮತ್ತು ತಾವು ಒಪ್ಪಿಕೊಂಡಿದ್ದಾರೆ ನಾಯಕತ್ವವನ್ನು. ಅದಕ್ಕಾಗಿ ಈಗೇನದ ನಮ್ಮ ಸತೀಶ್ ಅವರಂತೂ ಜಿಲ್ಲಾ ಮಟ್ಟದ ಉಸ್ತುವಾರಿ ಇದ್ದಾರೆ, ಹಿಡಿದು ಸಾಧಿಸ್ಕೊಂಡಿದ್ದಾರೆ ಜಿಲ್ಲೆ ಮೇಲೆ. ಅವರಾದ್ರೂ ಉಳಿಸ್ಕೊಂಡು ಹೋಗ್ಬೇಕಾಗ್ಯದ, ತಮ್ಮೊಳಗೆ ಉಳಿಸ್ಕೋಬೇಕಾಗಿದೆ. ಅವ್ರಿಗೂ ಅಷ್ಟೇ ಜಿದ್ದ. ಯಾಕೆ ರಾಜಕಾರಣದಲ್ಲಿ ಎಲ್ಲ ನಡೆಯುವಂಥ ಒಂದು ಕಾಲಕ್ಕೆ ಪ್ರಧಾನಿ ಇದ್ದಾವೆ, ಇನ್ನೊಂದು ಮತ್ತೊಂದು ಆಗಿರ್ತಾನೆ, ಹಿಂಗೆ ನಡೆಯುವ ನಾವೆಲ್ಲ. ಇವತ್ತು ಉಮೇಶ್ ಅವರು ಇಲ್ಲ, ಅದಕ್ಕಾಗಿ ವೀಕ್ ಅನ್ನಿಸ್ತದೆ. ಬಟ್ AB ಪಾಟೀಲ್ ಪ್ಲಸ್ ಆಗಿದ್ದಾರೆ. ಹೀಗಾಗಿ ಇದನ್ನು ಇಷ್ಟು ಸುಲಭವಾಗಿ ಹುಕ್ಕೇರಿಯ ವಿದ್ಯುತ್ ಸಹಕಾರ ಸಂಘವನ್ನು ಬಿಟ್ಟು ಕೊಡ್ತಾರೇನೋ ಅಂತೇಳಿ. ಯಾಕಂದರೆ AB ಪಾಟೀಲ್ ಈಗ ನುಗ್ಗಾಗಿದ್ದಾರೆ. ಅವ್ರ ಹೆಸರು ನೋಡ್ತಾ ಇದ್ವಿ ನಾವು ಇಲ್ಲಿವರೆಗೆ, ಅವ್ರ ಹೆಸರು ಕೇಳಿ ಬರ್ತಾ ಇರಲಿಲ್ಲ. ಅದಾರು ಕಾಂಗ್ರೆಸ್ನಲ್ಲಿದ್ದಾರೋ ಎಲ್ಲೋ ಇದ್ದಾರೋ ಅದಾರಪ್ಪ ಅನ್ನೋಂಗೆ ಆಗಿಬಿಟ್ಟಿತ್ತು. ಆ ರೀತಿಯಾಗಿ ಉಮೇಶ್ ಕತ್ತಿಯವರು ಅವ್ರನ್ನ ಬದಿಗೆ ಸೇರಿಸಿಬಿಟ್ಟಿದ್ರು, ಅವರಿಬ್ಬರ ಮಧ್ಯದ ಕಾಲದಿಂದಾಗಿ. ಹೀಗೆ ನಡಗಿನ ಜನ ಅಲ್ಲೇ ಇಲ್ಲೇ ಏನೂ ಮಾಡಿ ಅವರ ನಡಗೆ ಇನ್ನಷ್ಟು ಭಿನ್ನಾಭಿಪ್ರಾಯ ಹಚ್ಚು ಮಾಡ್ಕೊಂಡು ದೂರ ಸರಿಸಿದ್ರು. ಯಾರೋ ಕಾರಣ ಇರ್ಬೋದು ಅದಕ್ಕೆ. ಇವತ್ತು ಅವ್ರಿಗೆ ಗೊತ್ತಾಗಿದೆ ತಮ್ಮ ತಪ್ಪಿನರು. ನಾವು ಒಗ್ಗಟ್ಟಾಗಿದ್ದರೆ ನಾವು ಏನಾದ್ರು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಪ್ಪ ನಾವು ಪೂರ್ತಿಯಾಗಿ ಅಳಿಸಿ ಹೋಗ್ತೀವಿ ಅನ್ನೋಂಥ ಭಯ ಮುಟ್ಟಿದ್ರಿಂದ ಅವ್ರು ಒಗ್ಗಟ್ಟಾಗ್ಯಾರ. ಯಾವುದಾದ್ರೂ ನಾವು ಭಾಳ ಸಲ ಹೇಳ್ತೀವಿ, ಭಯದಿಂದ ಭಕ್ತಿಯಿಂದ ಭಯ ಅಲ್ಲ ಅನ್ನುವಂಥ ಮಾತು. ಆ ಭಯದಿಂದ ಅವ್ರು ಒಂದಾಗಿದ್ದಾರೆ. ಹೀಗೆ ಅವರು ಇವತ್ತು ಒಂದು ಪ್ರಬಲವಾಗಿ ಅಲ್ಲೇ ಎಲೆಕ್ಷನ್ನ ಮಾಡೋ ಸ್ಥಿತಿಯೊಳಗೆ ಬಂದಿದ್ದಾರೆ. ಹೀಗಾಗಿ ಅದೇ ಕಾಲಕ್ಕೆ ಇವರು ತಮ್ಮ ಡಾಮಿನೇಷನ್ ಮಾಡ್ಕೊಳ್ಬೇಕಾಗಿದೆ ಜಾರಕಿಹೊಳಿ ಮತ್ತು ಜೊಲ್ಲೆ ಅವರಿಗೆ. ಮತ್ತು ಜೊಲ್ಲೆ ಅವ್ರದ್ದು ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಅದ. ಇದರಲ್ಲಿ ಜಾರಕಿಹೊಳಿ ಅವ್ರು ಕಳ್ಕೊಳ್ಳೋಂಥದ್ದು ಏನಿಲ್ಲ. ಅದು ಒಂದಿಟ್ಟು ಹೊಡೆದು ಬೀಳೋದ್ರಿಂದ ಸುಳ್ಳೇನಲ್ಲ. ಯಾಕಂತಂದರೆ ಈಗ ಪ್ರಬಲರಾಗಿದ್ದಾರೆ, ಜಿಲ್ಲಾ ಉಸ್ತುವಾರಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಅವರು ಎದುರಾಗಿ ಜಿಲ್ಲಾ ಮಟ್ಟದಲ್ಲಿ ಯಾರು ನಾಯಕರಿಲ್ಲ. ಈಗ ಹೊಸದಾಗಿ ಈಗ AB ಪಾಟೀಲರು ಮತ್ತು ಈ ನಮ್ಮ ರಮೇಶ್ ಕತ್ತಿಯವರು ಕೂಡಿದಾರಲ್ಲ, ಏನು ಆಗ್ಬೋದು ಮುಂದಂತ ಅವ್ರಿಗೂ ಒಂದು ಎಲ್ಲೋ ಮೂಲೆ ಅಳಕದ ಇಲ್ಲಂತಲ್ಲ. ಯಾಕಂದರೆ AB ಪಾಟೀಲರು ಒಂದು ಒಳ್ಳೆಯ ಹೆಸರು ಪಡ್ಕೊಂಡಂಥವ್ರು, ಟೀಕೆಗಳು ಇರ್ಬೋದು ಅವ್ರ ಮೇಲೆ, ರಾಜಕೀಯ ಮತ್ತು ತಪ್ಪುಗಳು ಆಗ್ತಾ ಇರ್ತಾವೆ, ಆ ಮಾತು ಬೇರೆ. ಆದರೆ ಅವ್ರಿಗೆ ಅವ್ರ ಹೆಸರು ಅದು AB ಪಾಟೀಲರು. ಅವ್ರಿಗೆ ಉಮೇಶ್ ಕತ್ತಿಯವರು ಇರ್ತಾರೆ. ಮತ್ತು ಅವ್ರನ್ನ ಎಲ್ಲೂ ಅಲ್ಲಾಡ್ದಂಗೆ ಹೀರಾ ಶುಗರು ಮತ್ತು ಇದು ಹುಕ್ಕೇರಿ ಎರಡು ನಡೆದಿದ್ರು. ಇವತ್ತಿಲ್ಲ ಅಂದ ತಕ್ಷಣ ಇವತ್ತು ಕತ್ತಿಯವರಿಗೆ ತಮ್ಮ ಇಡೀ ರಾಜಕೀಯ ಅಸ್ತಿತ್ವ ಪ್ರಶ್ನೆಯೂ ಆಗ್ಯದ. ಅದಕ್ಕೆ ನಿಖಿಲ್ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ನಿಖಿಲ್ ನಮ್ಮ ಕತ್ತಿಯವರು, ಜೊತೆಗೆ ರಮೇಶ್ ಕತ್ತಿಯವರು, ಇನ್ನುಳಿದವ್ರ ಬ್ರದರ್ಸು ಮತ್ತು ಜೊತೆಗೆ AB ಪಾಟೀಲರು ಇವು ಕುಡ್ಕೊಂಡು ಈಗ ನಿಂತಿದ್ದಕ್ಕಾಗಿ ಒಂದು ಕುತೂಹಲ ಮೂಡಿದ. ಈ ಹುಕ್ಕೇರಿಯ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘ ಯಾರಿಗೆ ಒಲಿತೈತಿ ಅನ್ನುವಂಥದ್ದು. ಅದೇ ಕಾಲಕ್ಕೆ ಅವ್ರಿಗೂ ಚಿಂತೆ ಆಗಿದೆ. ಕತ್ತಿಯವರಿಗೆ ಕೆಲವರು ನಿರ್ದೇಶಕರಿದ್ದರು, ಅವ್ರು ಯಾಕೆ ಬಿಟ್ಟು ಹೋದರು ನಮ್ಮನ್ನು ಅಂತ ನಿಖಿಲ್ ಅವ್ರಿಗೂ ಚಿಂತೆ ಆದಂಗೆ ಆಗ್ಯದ. ಅದಕ್ಕಾಗಿ ಅವ್ರಿಗೂ ಭಯ ಆಗ್ಯದ, ಇದು ಬಿಟ್ಟು ಹೋಗ್ತದೆ ಆಮೇಲೆ ಅನ್ನೋದು ಎಲ್ಲೋ ಮೂಲೆಯಲ್ಲಿ ಎಳಕದ. ಅಂದ್ರೆ ಈಗ ಬಿಟ್ಟು ಹೋದಂಥ ನಿರ್ದೇಶಕರು ಪ್ರಬಲರಿದ್ದಾರೆ ಅಲ್ಲೇ, ಅವ್ರಿಂದ ಸಂಘಟನೆ ಅದ, ಅವರಿಂದ ಒಂದು ಜೊತೆ ಬದಲಾವಣೆ ಆಗ್ಬೋದು. ಮತ್ತು ಜೊಲ್ಲೆ ಅವ್ರು ಬೇಕಂತವ್ರು ಅಲ್ಲಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಈಗ ಯಮಕನಮಡಿಯಲ್ಲಿ ಇವರು ಏನಪ್ಪ ಅಂದ್ರೆ MLA ಇರೋದ್ರಿಂದಾಗಿ ಅಲ್ಲಿ ಪೂರ್ಣ ರಾಜಕೀಯ ಯಾರ್ಯಾರ ಕೈಯಲ್ಲಿ ಏನೇನದ ಅನ್ನೋದು ನಮ್ಮ ಬುದ್ಧಿವಂತ ಸತೀಶ್ ಅವರಲ್ಲೇ ಅದ ಐಡಿಯಾ. ಹೀಗಾಗಿ ಇವೆಲ್ಲ ಕಾರಣಕ್ಕಾಗಿ ಇದು ಕುತೂಹಲ ಮೂಡಿಸ್ತಾ ಇದೆ. ಈ ನಾಳೆ ಬರುವ ಸೆಪ್ಟೆಂಬರ್ 28ಕ್ಕೆ ನಡೆಯುವಂಥ ಚುನಾವಣೆಯಲ್ಲಿ ಏನು ಬೇಕಾದ್ದು ಆಗ್ಬೋದು. ಒಂದು ರೀತಿ ಸಮಬಲದ ಕುಸ್ತಿ ಅಂತ ಇವತ್ತು ಸಾಧ್ಯ. ಯಾರಿಗೂ ಗೊತ್ತು ನಾಳೆ ಏನಾಗ್ತದೆ, ಎಲ್ಲಿ ಕಡೆಗೆ ಹೊಂದಾಣಿಕೆ ಆಗ್ತದೋ ಅದು ಗೊತ್ತಿಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ. ಜೊತೆಗೆ
ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.